ಇದೇ ವಿಚಾರವಾಗಿ ಖುದ್ದು ವಿಜಯ ರಾಘವೇಂದ್ರ ಅವರು ಮತ್ತೆ ಮೇಘನಾ ಅವರು ಕೂಡ ತಮ್ಮ ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಯೋಚನೆ ಬಂದಿಲ್ಲ, ಎರಡನೇ ಮದುವೆ ಆಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಮೇಘನಾ ಅವರು ಕೂಡ ಅಷ್ಟೇ ಇತ್ತೀಚಿನ ಸಂದರ್ಶನಗಳಲ್ಲಿ ಮದುವೆ ಟಾಪಿಕ್ ಬಂದಂತ ಟೈಮ್ ನಲ್ಲಿ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಸೇಮ್ ವಿಚಾರ ಬಂದು ಮಾತನಾಡ್ತಾ ಇರ್ತಾರೆ. ಬಟ್ ಅದು ಯಾವುದೇ ರೀತಿ ನಡೆಯೋದಿಲ್ಲ, ನಾನು ಮತ್ತೆ ವಿಜಯ್ ರಾಘು ಕೇವಲ ಫ್ರೆಂಡ್ಸ್ ಅಷ್ಟೇ, ಅದು ಬಿಟ್ರೆ ಬೇರೆ ಏನು ಕೂಡ ಇಲ್ಲ ಅಂತ ಮೇಘನಾ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಈ ಒಂದು ಜೋಡಿನ ಜನರು ನೋಡಿ ಇಷ್ಟಪಟ್ಟಿದ್ದಾರಲ್ಲ, ಮತ್ತೆ ಇಬ್ಬರಿಗೂ ಕೂಡ ತಮ್ಮ ಒಂದು ಜೀವನದಲ್ಲಿ ನಡೆಯಬಾರದ ಒಂದು ಘಟನೆ ನಡೀತಲ್ಲ, ಸೊ ಹಾಗಾಗಿ ಜನರೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ, ಮೇಡ್ ಫಾರ್ ಈಚ್ ಅದರ್ ರೀತಿ ಒಂದು ಜೀವನ ಪರಿಹಾರದ ರೀತಿ ಸಿಗ್ಬೋದು ಅಂತೆಲ್ಲ ಮಾತನಾಡಕ್ ಹೋಗ್ತಾರೆ. ಬಟ್ ಚಿರು ಹೋದ್ಮೇಲಂತೂ ಮೇಘನಾ ಅವರು ಡಿಸೈಡ್ ಆದ್ರು ಬೇರೆ ಯಾರನ್ನೂ ಕೂಡ ಮದ್ವೆ ಆಗ್ಬಾರ್ದು ಅಂತ. ಅದೇ ರೀತಿ ವಿಜಯ ರಾಘವೇಂದ್ರ ಅವರಿಗೆ ಸ್ಪಂದನನೇ ಮೊದಲು ಸ್ಪಂದನನೇ ಕೊನೆ, ಆ ರೀತಿ ಆಲೋಚನೆಯೂ ಸಹ ಬಂದಿಲ್ಲ. ತಮ್ಮ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಇಬ್ಬರು ಕೂಡ ಬ್ಯುಸಿ ಆಗಿದ್ದಾರೆ. ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇನೆ ಶೌರ್ಯ ಮಗ ಇರುವಂತಹ ಕಾರಣ ಅವ್ರು ಸ್ವಲ್ಪ ಧೈರ್ಯದಿಂದ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ ಮಗನಿಗೋಸ್ಕರ. ಮಗ ಶೌರ್ಯ ಕೂಡ ತುಂಬಾನೇ ಬೆನ್ನೆಲುಬಾಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ನಿಮ್ಗೂ ಕೂಡ ಇಷ್ಟನ ವಿಜಯ ರಾಘು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ. ಒಟ್ಟಿಗೆ ಇಬ್ರು ಸಿನಿಮಾದಲ್ಲಿ ನಟಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಪ್ರಾಜೆಕ್ಟ್ ಗೋಸ್ಕರ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಮದ್ವೆ ಅಂತೂ ನಡೆಯೋದಿಲ್ಲ, ಎಲ್ರಿಗೂ ಕೂಡ ಕೇವಲ ಗಾಸಿಪ್ ಆಗಿರುತ್ತೆ.